ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ದಕ್ಷಿಣ ದಾವಣಗೆರೆಯ ವಿವಾದ ಸ್ಟಾರ್ಟ್ ಆಯಿತು. ಮುಸ್ಲಿಮರಿಗೆ ಕೊಡಬೇಕಂತ ಮುಸಲ್ಮಾನರಿಗೆ ಬೆನ್ನತ್ತಿದ್ರು. ಅದರಲ್ಲೂ ಅಬ್ದುಲ್ ಜಬ್ಬಾರ್ ಒಂದು ಟಿಕೆಟ್ ಬೇಕು ಅಂತೇಳಿ ಬೆನ್ನತ್ತಿದ್ರು. ಸಹಜವಾಗಿ ಮಲ್ಲಿಕಾರ್ಜುನ ಅವರಂತೆ ಬಿಡದ ನನ್ನ ಮಗ್ಗ ಬೇಕು ಅಂತ ಹಠ ಹಿಡದ. ಲಿಂಗಾಯತ್ ವೀರಶೈವ ಲಾಬಿ ಮಾಡಿ ಟಿಕೆಟ್ ತೊಗೊಂಡು ಈಗ ಎಲೆಕ್ಷನ್ ಮುಗಿದಿದ್ದು ಹಳೆ ಮಾತೀಗ. ಸಹಜದ ಅವ್ರಿಗೆ ಅಂದರೆ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಟಿಕೆಟ್ ಬೇಕು ಅನ್ನೋದು. ಯಾಕೆಂದ್ರೆ ಅವ್ರು ಬಾಹುಳ್ಯದ ಹೆಚ್ಚದಾರ ಜನ. ಈಗ ನಮ್ಗೆ ಕೊಡ್ರಿ ಮತ್ತು ಹಿಂದೆ ಶಾಮಳೂರು ಶಿವಶಂಕರಂಬರು ಕೊಡತ್ತಿದ್ರು ಕೊಡ್ರಿ ಅಂತೇಳಿ ಬೆನ್ನತ್ತಾಗ ಸಹಜವಾಗಿ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಶೀರ್ ಅಹಮದ್ ಅವರಾಗಿರ್ಬೋದು, ಮುಂದೆ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ಇವರೆಲ್ಲರೂ ಸ್ವಲ್ಪ ಒತ್ತಡ ತಂದಿದ್ದೇನು ಸುಳ್ಳೇನಲ್ಲ. ಮತ್ತು ವಿಶೇಷವಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಈ ಸಲ, ಕೊಡಲಿಲ್ಲ. ಅದಕ್ಕೆ ಮಲ್ಲಿಕಾರ್ಜುನ ಅವ್ರ ಹಠಾನೂ ಈಗಾಗಲೇ ಗೊತ್ತಿದ್ದೆ. ಅದಕ್ಕಾಗಿ ಅವ್ರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ವಿರೋಧ ಮಾಡಿದರು ಅಂತೂ ಕೆಲವೊಂದು ಆರೋಪಗಳಿದ್ದಾವೆ. ಆದರೆ ಅವರು ಅಲ್ಲ ಗಳಿತಾರೆ. ಅಹಮದ್ ಬೇರೆ ಆಲ್ರೆಡಿ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, MLC ಅನ್ನೋ ಮಾತುಗಳಿದ್ದಾವೆ. ಇವೆಲ್ಲ ನಡೆದಾವೆ. ಅದೇ ಕಾಲಕ್ಕೆ ಇನ್ನೊಂದು ಏನಾಗ್ಯದಪ್ಪ ಈ ಸಂದರ್ಭದಲ್ಲೇ, ನಮ್ಮ ಉಪಮುಖ್ಯಮಂತ್ರಿ DKC ಅವರು ಅಲ್ಪಸಂಖ್ಯಾತರ ಸಮಿತಿಯನ್ನು ತೆಗೆದು ಹಾಕಿದ್ದಾರೆ. ಸುದ್ದಿಗಳು ಬರ್ತಾಯಿದ್ದಾವೆ. ಹೊಸ ಸಮಿತಿ ಹೊಸ ಜನರು ತರಬೇಕಂತ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದಾವೆ. ಅಧ್ಯಕ್ಷರ ಸ್ಥಾನ ಅಧ್ಯಕ್ಷರಲ್ಲಿ ಜಂತುಗಳವ್ರಿಗೆ ಹಕ್ಕದ ಇಲ್ಲಂತಲ್ಲ. ಆದರೆ ಇದು ಸಹಜವಾಗಿ ಕಾಂಗ್ರೆಸ್ನಲ್ಲಿರುವ ಮುಸಲ್ಮಾನ್ ಲೀಡರ್ಗಳಿಗೆ ನುಂಗಲಾರದ ಬಿಸಿ ತುಪ್ಪ ಆದಂಗೆ ಆಗ್ಯದ. ಅದರಲ್ಲೂ ಜಮೀರ್ ಅಹಮದ್ ಖಾನ್ರಿಗಂತೂ ವಿಶೇಷವಾಗಿ ಒತ್ತಡ ತರಲಿಕ್ಕತ್ತಿದ್ದಾರೆ. ಅವ್ರನ್ನ ಈ ಸಲ ಏನು ಈ ಕ್ಯಾಬಿನೆಟ್ ತೆಗೆದುಕೊಳ್ಳುವಾಗಿಲ್ಲ, ಬಿಡಬೇಕು ಅವ್ರನ್ನ ಅಂತ ಗೊತ್ತಿಡೋಲ್ಲ. ಅದು ಸ್ವತಃ ಮುಸ್ಲಿಮರಲ್ಲಿ ಕೆಲವೊಂದಿಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು, ಇಲ್ಲ ಅವ್ರನ್ನ ತೆಗಿಬೇಕಂತೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಆಗ್ತದೆ ಏನೋ. ಈಗಾಗಲೇ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಹೊಸ ಬಾಡಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವೆಲ್ಲ ಸರಿ. ಆದರೆ ಇದರಿಂದ ಒಂದು ಏನಿದ್ದು ಬಿಟ್ಟದಪ್ಪ ಅಂತ ಈ ನಡುವೆ ಜಮೀರ್ ಅಹಮದ್ ಖಾನ್ರವರು HD ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾತು. ಯಾಕಂದರೆ ಯಾವಾಗ HD ಕುಮಾರಸ್ವಾಮಿಗಳು BJP ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರು, ಸಹಜವಾಗಿ ಅಲ್ಲಿಯ ಮುಸ್ಲಿಂ ನಾಯಕರು ಮುಸ್ಲಿಮರು ಒಬ್ಬೊಬ್ಬರ ಹೊರಗೆ ಬಂದರು ಅನ್ನೋದು ಈಗ ಮಾಜಿ ಇತಿಹಾಸ. ಈಗ ಮತ್ತೊಮ್ಮೆ ಮೂಲತಃ ಜಮೀರ್ ಅಹಮದ್ ಖಾನ್ ಅವರು JDSನಲ್ಲಿದ್ದಂಥವ್ರು ಈಗ ಮತ್ತೆ ಮರಳಿ ಗೂಡಿಗೆ ಹೋಗ್ತಾರೆ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದರೆ HDK ಅವರಿಗೆ ಭೇಟಿಯಾಗಿರುವಂಥ ಅಹಮದ್ ಖಾನ್ ಅವರು ಜಮೀರ್ ಅವರು ಈಗಾಗಲೇ ಮಾತಾಡ್ಕೊಂಡಿದ್ದಾರೆ. ಒಂದು ಸುತ್ತು ಎರಡು ಸುತ್ತು ಯಾವ ರೀತಿ ನಮಗೆ ನೀವು ಹೆಲ್ಪ್ ಆಗ್ಬೋದು, ನಿಮಗೆ ನಾವು ಹೆಲ್ಪ್ ಆಗ್ಬೋದು ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ. ಅಂದರೆ ಇವರು JDSಗೆ ಹೋಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಅದ. ಅದಕ್ಕೆ ಪ್ರಶ್ನೆಗೆ ಇಲ್ಲಿವರೆಗೆ ಅಂತ ಏನು ಉತ್ತರ ಕೊಟ್ಟಿಲ್ಲ, ನಾನು ಬಿಡ್ತೀನಂತ ಹೇಳಿಲ್ಲ ನಮ್ಮ ಜಮೀರ್ ಅವರು. ಬಟ್ ಮುಂದೆ ಹೇಳೋದಿಲ್ಲಂತೂ ಗ್ಯಾರಂಟಿ ಇಲ್ಲ. ಇನ್ನು ಇದೇ ಕಾಲಕ್ಕೆ ಇನ್ನೂ ಒಂದು ವಿಚಾರ ಇತ್ತು ಅವರಿಗೆ, SDPI ಅದರಲ್ಲಿ ಸೇರ್ಬೋದಾ ನಮ್ಮ ಈ ಬಾಂಧವರು, ಅಂದ್ರೆ ಮುಸ್ಲಿಂ ಬಾಂಧವರು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲೇ ಮುಸ್ಲಿಮರು ಕಾಂಗ್ರೆಸ್ಸನ್ನು ನಮ್ಮಂಥ ಸ್ಥಿತಿ ಬಂದು ನಿಂತದೇನು ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿನ ನಮ್ಮ DK ಶಿವಕುಮಾರ್ ಅವರು ಅವ್ರನ್ನ ಕಿತ್ತು ಹಾಕಿದ್ದು ಅದು ಸಹಿತ ಈ ನಮ್ಮ ಕಾಂಗ್ರೆಸ್ಸಿಗೆ ತೊಂದರೆ ಉಂಟು ಮಾಡಿದೆ. ಹೀಗಾಗಿ ಇವತ್ತು ಅಬ್ದುಲ್ ಜಬ್ಬಾರ್ ಅವರು ಹೊರಗೆ ಬಂದಿದ್ದಾರೆ. ಆದರೆ ಅದೇ ಕಾಲಕ್ಕೆ ಜಮೀರ್ ಅಹಮದ್ ಖಾನ್ರವರು ಸಹಜವಾಗಿ ಮುಖ್ಯಮಂತ್ರಿ ಭೇಟಿ ಆಗುವಂಥ ಪ್ರಯತ್ನ ನಡೆಸಿದ್ದಾರೆ, ಭೇಟಿ ಆಗ್ತಾರೆ ಅನ್ನೋದು ಸ್ಪಷ್ಟ ಸಂದೇಶಗಳು ಬರ್ತಾ ಇದ್ದಾವೆ. ಆದರೆ ಜಮೀರ್ ಅವರನ್ನ ಅಬ್ದುಲ್ ಜಬ್ಬಾರ್ ಅಂತ ಈಗ ರಾಜೀನಾಮೆ ತೊಗೊಂಡ್ಬಿಟ್ಟಿದ್ದಾರೆ. ಇವ್ರನ್ನೂ ಹೊರಗೆ ಹಾಕೋ ಲೆಕ್ಕದಾಗಿದ್ದಾರಪ್ಪ ಇವರು ನಮ್ಮ BJPಗರು ಅಂತ, ಸಾರಿ ನಮ್ಮ ಕಾಂಗ್ರೆಸ್ಸಿಗರು ಅಂತೇಳಿ. ಅದಕ್ಕೆ ಇವತ್ತು ಈ ಮುಸ್ಲಿಂ ನಾಯಕರೆಲ್ಲ JDSಗೆ ಯಾಕೆ ಹೋಗಬಾರ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಈಗಾಗಲೇ ಹೇಳಿದ್ದು ನಿಮಗೆ, ನಮ್ಮ HDK ಅವ್ರ ಜೊತೆಗೆ ಮಾತಾಡಿಕೊಂಡಿದ್ದಾರೆ ಅಂತೇಳಿ. ಮತ್ತು ಇಲ್ಲಿ ಕರ್ನಾಟಕದಲ್ಲಂತೆ ಆಪ್ಷನ್ ಮುಸ್ಲಿಮರಿಗೆ ಭಾಳ ಕಡಿಮೆ. ಒಂದು ಕಾಂಗ್ರೆಸ್, ಎರಡನೇದು SDPI, ಮೂರನೇದು ತಮ್ಮದೇ ಅಂತ ಒಂದು ಪಕ್ಷ ಕಟ್ಟಿಕೊಳ್ಳುವಂಥದ್ದು SDPI ಅಥವಾ ನಮ್ಮ ಏನಪ್ಪ ಅಂತಂದ್ರೆ ಹೇಳಿದಾಗ JDS. ತಮ್ಮದೇ ಅಂತ ಪಕ್ಷ ಕಟ್ಟುವ ಸ್ಥಿತಿಯೊಳಗೆ ಅವರು ಇಲ್ಲ. ಬಟ್ SDPIದಿಂದ ಅಲ್ಲಿ ಮುಸ್ಲಿಮ್ಸ್ ಅಂದ್ರೆ ಹೆಚ್ಚಿನ ಪ್ರಮಾಣದ ಜನರು ಹೋಗೋದ್ರಿಂದಾಗಿ ಅಲ್ಲೂ ಸೇರ್ಬೋದಾ ಇವರು ಅನ್ನುವಂಥದ್ದು. ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ DK ಅವರು ನಿರ್ಧಾರ ತೊಗೊಳ್ತಾರೋ
ಅದ್ರ ಮೇಲೆ ಎಲ್ಲ ಡೆವಲಪ್ಮೆಂಟ್ಗಳು ಇದ್ದಾವೆ. ಹೀಗಾಗಿ ಒಂದು ಮಾತ್ರ ಕರೆಯಿಲ್ಲ, ಏನಪ್ಪ ಅಂತಂದ್ರೆ ಮುಸ್ಲಿಮಿಗಿರೋ ಹಾದಿಗಳು ಎರಡು. ಒಂದು JDS, ಎರಡನೇದು SDPI. ಇವುಗಳಲ್ಲಿ ಸೇರ್ಬೋದೇನೋ. BJPಯಲ್ಲಿ ಎಷ್ಟರ ಮಟ್ಟಿಗೆ ಅವರಲ್ಲಿ ಸರ್ವೇ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. BJPಗಂತೂ ಹೋಗಲಾರರು ಅನ್ನೋಂಥ ಮಾತು. ಆದರೂ ಕೆಲವೊಬ್ಬರು ಇಷ್ಟು ಮಂದಿ ಹೋಗ್ತಾ ಇರ್ತಾರೆ. ಯಾಕೆ ರಾಜಕೀಯ ಲಾಭ ಪಡ್ಕೋಬೇಕಾಗಿದೆ, ಸರ್ವೇ ಆಗಬೇಕಾಗಿರ್ತದೆ, ಎಲ್ಲೋ ಹೋಗ್ರೆ ಹೋಗಲಪ್ಪ ನಾವು ಅಡ್ಜಸ್ಟ್ ಆಗೋಣ ಅನ್ನೋಂಥದ್ದು. ಬಟ್ ಇಲ್ಲಿ ಜಮೀರ್ ಅವ್ರು ಮಾತ್ರ ನಮ್ಮ HDK ಅವ್ರ ಜೊತೆಗೆ ಮಾತಾಡಿಕೊಂಡ ಅಲ್ಲೇ ತಾವು ಹೋಗ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪ ಅನ್ನೋ ಒಂದು ಚರ್ಚೆ ಈಗ ನಡೀತಾ ಇದ್ದಾವೆ. ಸ್ವತಃ ಜಮೀರ್ ಅವರು ಹೇಳಿಲ್ಲ ನಾವು ಹೋಗ್ತೀನಪ್ಪ JDSಗೆ ಅಲ್ಲಿ ಇಲ್ಲ ಅಂತೇಳಿ. ಆದರೆ ನಡಿಕೆನ ಜನ ಆ ರೀತಿ ಮಾತಾಡಲಿಕ್ಕೆ ಊಹಿಸ್ತಾ ಇದ್ದಾರೆ, ಹಿಂದಿಗಾಗಿತ್ತು ಹೋಗ್ಬೋದು ಇವರು ಅಂತೇಳಿ. ಆದರೆ ಈ JDSಗೆ ಹೋದ್ರೆ ನಿಜವಾಗಿ ಇವ್ರಿಗೆ ನಾಳೆ ಫ್ಯೂಚರ್ ಅದನ, SDPIಗೆ ಹೋದ್ರೆ ಇವ್ರಿಗೆ ಫ್ಯೂಚರ್ ಅದನ ಅಂತನ್ನೋದು ಅಷ್ಟ ಒಂದು ಎದ್ರು ಪ್ರಶ್ನೆ ಅಂತ. ಯಾಕಂದರೆ SDPIಗೂ ಅಂಥ ಮಾರ್ಕೆಟ್ ಇಲ್ಲ, JDSಗೂ ಇತ್ತಿಂಚಿದಾಗ ಕಡಿಮೆ ಆಗ್ತಾ ನಡೆದ. ಮತ್ತು ಇವ್ರನ್ನ ನಂಬಿ ಎಷ್ಟು ಮಟ್ಟಿಗೆ ಓಟ್ ಹಾಕ್ಬೋದು ಜನ ಅನ್ನೋದು ಸಹಿತ ಅಷ್ಟೇ ಪ್ರಶ್ನೆ ಅಲ್ಲದ. ಹೀಗಾಗಿ ಎಷ್ಟು ಮಟ್ಟ ಇವ್ರು ಹೋಗ್ಬೋದು ಅಲ್ಲಿ, ಯಾವಾಗ ಇವ್ರು ಗೆಲ್ತಾರೋ ಅಂತ ಅನಿಸ್ತದ ಆಗೇನೋ ಕೆಲವು ಮಂದಿ ಹೋಗ್ಬೋದು. ಈಗಲೂ ಹೋಗ್ತಾರಪ್ಪ ಈ ಕಾಂಗ್ರೆಸ್ ಬಿಟ್ಟು ಅನ್ನೋದು ಅಷ್ಟು ಸುಲಭವಾಗಿ ಹೇಳುವಂಥ ವಿಷಯ ಅಲ್ಲ. ಯಾಕಂದರೆ JDS ಇವತ್ತು ಪೂರ್ತಿಯಾಗಿ ಕೊಲಾಪ್ಸ್ ಆಗಿ ಕೂತದ, ಸಣ್ಣದಾಗಿ ಕೂತದ. 19 ಜನ ಇರಬೇಕಾದ ಸದಸ್ಯರು 19-18 ಅವರಲ್ಲಿ ಕೆಲವೊಂದು ಮಂದಿ ಬಿಟ್ಟು ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ ಇನ್ನೂ. ಹೀಗಾಗಿ JDS ಇವ್ರಿಗೆ ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ ಕೊಡಬಲ್ಲದು ಅನ್ನೋದಕ್ಕೆ JDS ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಜೊತೆಗೆ ಇವರು ಅಂದ್ರೆ ನಮ್ಮ ಮುಸ್ಲಿಮ್ ಏನು ಈ ಒಂದು ಹೋರಾಟ ಸಂಘ ಅದಲ್ಲ, ಇವರು ಇದ್ರ ಬಗ್ಗೆ ಡಿಸಿಷನ್ ತೊಗೊಳ್ಬೇಕಾಗಿದೆ. ಮತ್ತು ಕಾಂಗ್ರೆಸ್ ಸಹಿತ ಈ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಯಾಕಂದ್ರೆ ಮುಖ್ಯ ನಮ್ಮ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಜೊತೆಗೆ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಅವರಿಂದಾಗೆ ಕಾಂಗ್ರೆಸ್ಸಿಗೂ ಒಂದು ಹೊಸ ಏನಪ್ಪ ಇಮೇಜ್ ಸಿಕ್ಕಂಗಾಗಿದೆ. ಜೊತೆಯಲ್ಲಿ ಇಲ್ಲಿವರೆಗೆ ಮಾತ್ರ ನಮ್ಮ ಮುಖ್ಯಮಂತ್ರಿಗಳು ಏನು ಮಾತಾಡಿಲ್ಲ. ಆದರೆ ಈಗೇನು ಹೇಳ್ಬೋದು, ಈಗಾಗಲೇ ಜಮೀರ್ ಅಹ್ಮದ್ನ ಕಾಲದ ಮಾತಾಡಿಸಿದ್ದಾರೆ ಅನ್ನೋ ಸುದ್ದಿ ಅದ, ಸಿಟ್ಟು ಮಾಡಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಅದೇನೋ ಮಾಡಲಿ, ಈಗ ಮಾತ್ರ ಇಲ್ಲಿ ಈ ದಕ್ಷಿಣ ದಾವಣಗೆರೆ ಸಲುವಾಗಿ ಅಲ್ಲಿ ರಿಸಲ್ಟ್ ಮೇರೆಗೆ ಇನ್ನೆಲ್ಲ ಡೆವಲಪ್ಮೆಂಟ್ಗಳು ವಿರೋಧ ಪರ ನಡೆದವ. ರಿಸಲ್ಟ್ ಆಯ್ತಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಗೆದ್ರಪ್ಪ ಅಂತಂದ್ರೆ ಸಹಜವಾಗಿ ಇವೆಲ್ಲ ಮುಚ್ಚೋಗ್ಬಿಡ್ತಾವೆ. ಈಗ ಇದ್ದಂಥ ಗೊಂದಲಗಳು ಸಹಿತ ಕ್ಲಿಯರ್ ಆಗ್ತಾ ಹೋಗ್ತಾವೆ. ಈಗ ಜಬ್ಬಾರ್ ಅವರು ಹೇಳ್ಕೊಳ್ತಾ ಇದ್ದಾರೆ, ರಿಸಲ್ಟ್ ಬರಲಿ ನೋಡೂರಂತೆ ನಾವು ಏನು ಕೆಲಸ ಮಾಡೀವಿ ಇಲ್ಲೋ ಅಂತೇಳಿ. ಈ ಎಲ್ಲ ದಿಶೆಯಲ್ಲಿ ಇದ್ದಂಥ ಈ ಒಂದು ವಿವಾದ ಬರುವ ಈ ಮೇ 4 ತನಕ ಅಂತ ಹೇಳ್ಬೋದಾಗಿದೆ. ಸಪೋಸ್ ಏನಾದರೂ ಆ ಸಂದರ್ಭದಲ್ಲೂ ಸಹಿತ ಮಲ್ಲಿಕಾರ್ಜುನ ಅವ್ರು ಸೋತು ಎದುರಾಳಿ ಅವ್ರು ಬಂದರೆ BJPಗೆ ಬಂದರೆ ನಿಶ್ಚಿತವಾಗಿ ಇವ್ರಿಗೆ ಶಿಕ್ಷೆ ಆಗೋ ಗ್ಯಾರಂಟಿ ಆಗ್ಬೋದೇನೋ. ಯಾಕೆಂತಂದ್ರೆ ಇಲ್ಲೇ ಎಟ್ ಎನಿ ಕಾಸ್ಟ್ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಕಾಂಗ್ರೆಸ್ಸಿನ ಒಳಗಿದ್ದ ಜಗಳದಿಂದಲೇ ಸೋಯ್ತು ಅನ್ನುವಂಥದ್ದು ಇದು ಸಿದ್ಧ ಮಾಡಿ ತೋರಿಸ್ತದೆ. ಹೀಗಾಗಿ ಎಲ್ಲರೂ ಎಚ್ಚರಗೊಂಡಿದ್ದಾರೆ, ಇದನ್ನು ಹೇಗಾದರೂ ಗೆಲ್ಲಬಹುದು ಅನ್ನೋಂಥ ಮಾತು ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಜಬ್ಬಾರು ಆಯಿತು, ಮುಂದೆ ಅದೇ ಕಾಲಕ್ಕೆ ಜಮೀರ್ ಅಹ್ಮದ್ ಖಾನ್ರು ಆಯಿತು. ಇಲೆಕ್ಷನ್ ವೇಟ್ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಆ ಇಲೆಕ್ಷನ್ ಬರಲಿ, ಇಲೆಕ್ಷನ್ದಾಗ ಯಾರು ಗೆಲ್ತಾರೆ ನೋಡೋಣ. ಸಪೋಸ್ ಏನಾದರೂ ಮಲ್ಲಿಕಾರ್ಜುನ ಮಗ ಈ ಸಮರ್ಥ ಗೆದ್ರಪ್ಪ ಅಂದ್ರೆ ಸಮಸ್ಯೆ ಸಾಲ ಹೋಗಿ ಬಿಡ್ತದೆ, ಭಾರಕ್ಕೆ ಒಂದು ಮಾಪಿದ್ದಂಗೆ. ಅದೇ ಅದ್ರ ಬದಲಾಗಿ BJP ಬಂತಂದ್ರೆ ಒಂದಿಷ್ಟು ಹೊಸ ಸಮಸ್ಯೆಗಳು ಶುರುವಾಗ್ತವೆ ಕಾಂಗ್ರೆಸ್ನಲ್ಲೇ. ಮತ್ತು ಕಾಂಗ್ರೆಸ್ನ ಒಡೆಯೋ ಕೆಲಸಗಳು ನಡೆಯುವಂಥವು ಸಾಧ್ಯ ಇದ್ದಾವೆ. ಆ ದಿಶೆಯಲ್ಲೆಲ್ಲ ಈ ಎಲ್ಲರೂ ಈ ಮುಸ್ಲಿಮರಾಗಿರ್ಬೋದು, ಅವ್ರ ಜೊತೆ ಜಗಳ ತಂದು ಇನ್ನುಳಿದವರಾಗಿರ್ಬೋದು, ಬರುವ ಇಲೆಕ್ಷನ್ ರಿಸಲ್ಟ್ ಭಾಳ ಮಹತ್ವದ ಅಂತ ಹೇಳ್ತಾ ನೋಡೋಣ ಏನಾಗ್ತದೆ ಆ ಸಂದರ್ಭದಲ್ಲಿ. ಇವರೆಲ್ಲ ನಮ್ಮ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಂಥ ಮುಸಲ್ಮಾನರು ಚೇಂಜ್ ಆಗ್ತಾರಾ, ಬೆಳಿತಲ್ಲಿ ಉಳಿತಾರ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ದೇಶದ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.